ಬಹಳ ಇಂಪಾರ್ಟೆಂಟ್ ವಿಡಿಯೋ. ಯಾಕೆ ಇದನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ, ನನ್ನ ಒ ಪಿ ನಲ್ಲಿ ದಿನ ಬರ್ತಾರೆ, ಸರ್ ನನ್ನ ಮನೆಯಲ್ಲ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಇದೆ, ನಾನು ನುಂಗ್ತಾ ಇದ್ದೀನಿ ಅಂತ. ಏನಿದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು, ಯಾಕೆ ಇಷ್ಟು ನುಂಗ್ತಾ ಇದ್ದಾರೆ ಜನ ಅಂತಂತಂದ್ರೆ, ಸೊ ನಾವು ಬರೋದಿಲ್ಲ ಅಂದ್ರೂ ಮೆಡಿಕಲ್ ಶಾಪ್ ಹೋಗ್ತಾರೆ, ತಗೊಂತಾರೆ, ನುಂಗ್ತಾ ಇರ್ತಾರೆ. ಸೊ ಮೊನ್ನೆ ಒಂದು 54 ವರ್ಷದ ಹೆಂಗ್ಸ್ ಬಂತು. ಸೊ 20 ವರ್ಷದಿಂದನೂ ಗ್ಯಾಸ್ಟ್ರಿಕ್ ಮಾತ್ರ ತಿಂತಾ ಇದಾರೆ, ಯಾವ ಡಾಕ್ಟರ್ ಹೇಳಿಲ್ಲ ಏನಿಲ್ಲ, ಅವರೇ ಅದು ಅಡಿಕ್ಷನ್ ಆಗ್ಬಿಟ್ಟಿದೆ. ಸೊ ದೀಸ್ ಆರ್ ನೋನ್ ಆಸ್ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತೀವಿ. ಸೊ ಇವು ಏನಂತಂದ್ರೆ, ಸೊ ನಮ್ಮ ಹೊಟ್ಟೆನಲ್ಲಿ ಆಸಿಡ್ ಪ್ರೊಡಕ್ಷನ್ ನ ಕಡಿಮೆ ಮಾಡುತ್ತೆ. ಸೊ ಅಲ್ಲಿ ನಮ್ಮ ಹೊಟ್ಟೆನಲ್ಲಿ H+K+ATPase ಅಂತ ಒಂದು ಇದು ಇರುತ್ತೆ, ಅದಕ್ಕೆ ಬೈಂಡ್ ಮಾಡ್ಬಿಟ್ಟು ಹೈಡ್ರೋಕ್ಲೋರಿಕ್ ಆಸಿಡ್ ಸಕ್ರಿಷನ್ ಕಡಿಮೆ ಮಾಡುತ್ತೆ, ಅಂದ್ರೆ ಸ್ಟಮಕ್ ಆಸಿಡ್ ನ ಕಡಿಮೆ ಮಾಡುತ್ತೆ. ಸೊ ಇದು ಶಾರ್ಟ್ ಟರ್ಮ್, ಒಂದು 5 ದಿವಸಕ್ಕೆ ಹಂಗೆಲ್ಲ ತಗೊಂಡ್ರೆ ಏನಾಗಲ್ಲ. ಬಟ್ ನೀವು ಇವನ್ನ ಒಂದ್ 20 ವರ್ಷ 10 ವರ್ಷ ಈ ತರ ತಗೊಳಕ್ ಸ್ಟಾರ್ಟ್ ಮಾಡ್ಬಿಟ್ರೆ, ಲಾಂಗ್ ಟರ್ಮ್ ಅಲ್ಲಿ ನಿಮ್ ಹೆಲ್ತ್ ಮೇಲೆ ತುಂಬಾ ಸೈಡ್ ಎಫೆಕ್ಟ್ಸ್ ಇದೆ. ಸೊ ಯಾಕಪ್ಪ ಅಂತಂದ್ರೆ, ಇವೇನ್ ಮಾಡುತ್ತಂದ್ರೆ, ಈ ಆಸಿಡ್ ಪ್ರೊಡಕ್ಷನ್ ಕಡಿಮೆ ಆದ ಕೂಡಲೇ ನಮ್ಮ ಬಾಡಿನಲ್ಲಿ ಈ ವಿಟಮಿನ್ B12, ಕ್ಯಾಲ್ಸಿಯಂ, ಮತ್ತೆ ಐರನ್, ಮ್ಯಾಗ್ನೀಷಿಯಂ, ಈ ತರ ಒಂದು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಗಿ ಶುರು ಆಗುತ್ತೆ. ಇದರಿಂದ ನಮಗೆ ಅನೇಮಿಯಾ, ಆಸ್ಟಿಯೋಪೊರೋಸಿಸ್, ಇನ್ ಮಸಲ್ ವೀಕ್ನೆಸ್, ಸುಸ್ತು ಸಾಕ್ ಶುರು ಮಾಡ್ತಾರೆ ಲಾಂಗ್ ಟರ್ಮ್ ಅಲ್ಲಿ. ಸೊ ಜನ ಹೆಂಗ್ ತಗೊಂತಾ ಇದಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಎಷ್ಟೋ ಸಲ ನಮ್ಮ ಹೊಟ್ಟೆನಲ್ಲಿ ನಮ್ಮ ಆಸಿಡ್ ಪ್ರೊಡಕ್ಷನ್ ಕಡಿಮೆ ಆಗೋದ್ರಿಂದ ಹೊಟ್ಟೆನಲ್ಲಿ ಇನ್ಫೆಕ್ಷನ್ ಲೈಕ್ ಕ್ಲಾಸ್ಟ್ರಿಡಿಯಂ ಡಿಫಿಕಲೆ ಈ ತರದ್ದು ಇನ್ಫೆಕ್ಷನ್ ಆಗುತ್ತೆ. ಇನ್ನ ಬೋನ್ಸ್, ಓಲ್ಡ್ ಏಜ್ ಅಲ್ಲಿ ಬೋನ್ಸ್, ಹಿಪ್ ಫ್ರಾಕ್ಚರ್ಸ್ ಆಗೋದು ಕಾಮನ್ ಆಗಿ ಆಗ್ಬಿಡುತ್ತೆ. ಸೊ ಹಂಗಾಗ್ಬಿಟ್ಟು ವಿತೌಟ್ ಪ್ರಿಸ್ಕ್ರಿಪ್ಷನ್ ಈ ಕೆಲವೊಂದು ಸ್ಟಡೀಸ್ ಬಂದಿದಾವೆ. ಅದ್ರೊಳಗಡೆ ದೇರ್ ಇಸ್ ಅ ಡೌಟ್ ದಟ್ ಇಟ್ ಈಸ್ ಗೋಯಿಂಗ್ ಟು ಲೀಡ್ ಟು ಕಿಡ್ನಿ ಡ್ಯಾಮೇಜ್ ಅಂತ. ಬರೀ ನಮಗೆ ಪೇನ್ ಕಿಲ್ಲರ್ಸ್ ತಗೊಂಡ್ರೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಿತ್ತು. ಸೊ ಇದನ್ನ ತಲೆಯಲ್ಲಿ ಹಾಕೊಳ್ಳಿ, ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಇದೇನೋ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳೋದ್ರಿಂದ ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ಸ್ಟಡೀಸ್ ಬಂದಿದೆ. ಸೊ ಇನ್ನು ಹಂಗೆ ತಗೊಂತ ಹೋದ್ರೆ ಡಿಮೆನ್ಷಿಯಾ, ನೆನಪಿನ ಶಕ್ತಿ ಕಳ್ಕೊಂತೀರಾ. ಹಂಗಾಗ್ಬಿಟ್ಟು ಅಂಡರ್ ಮೆಡಿಕಲ್ ಸೂಪರ್ವಿಷನ್ ಮಾತ್ರ ತಗೊಳ್ಳಿ. ಸೊ ಯಾವಾಗ ನಿಮ್ ಆಸಿಡ್ ಪ್ರೊಡಕ್ಷನ್ ನೀವು ಸಪ್ರೆಸ್ ಮಾಡುತ್ತೆ ಅದು, ನೀವು ಆಮೇಲೆ ಬಹಳ ದಿವಸ ಆದ್ಮೇಲೆ, ಸ್ವಲ್ಪ ದಿವಸ ಆದ್ಮೇಲೆ ನೀವು ಹಂಗೆ ಏನು ತಗೊಳ್ಳಿ ಊಟ ಮಾಡಕ್ ಹೋದ್ರೆ ಹೈಪರ್ ಅಸಿಡಿಟಿ ಆಗುತ್ತೆ, ಮತ್ತೊಂದ್ ಸ್ವಲ್ಪ ತೊಂದರೆ ಆಗುತ್ತೆ, GERD ರಿಫ್ಲೆಕ್ಸ್ ಡಿಸಾರ್ಡರ್ಸ್ ಆಗುತ್ತೆ, ಎದೆ ಉರಿ ಎಲ್ಲ ಸಂಕಟ ಶುರು ಆಗುತ್ತೆ, ಗ್ಯಾಸ್ಟ್ರಿಕ್ ಪಾಲಿಪ್ ಅಂತ ಆಗುತ್ತೆ. ಅರ್ಥ ಆಯ್ತಾ? ಸೊ ಹಂಗಾಗಿ ನೀವಾಗೆ ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ನಾವ್ ಇದನ್ನ ತಗೊಂತ ಏನೋ ಅವ್ರ ಪಾಪ ನೀವು ಕೇಳಿದ್ದಕ್ಕೆ ಅವ್ರು ಕೊಡ್ತಾ ಇರ್ತಾರೆ, ನೀವು ತಿಂತಾ ಇರ್ತೀರ, 10 ವರ್ಷ ತಿಂತೀರಿ, 20 ವರ್ಷ. ಸೊ ಇವತ್ತೇ ಎಷ್ಟಾಗತ್ತಷ್ಟು ನೀವು ಓನ್ ಆಗಿ ಗ್ಯಾಸ್ಟ್ರಿಕ್ ಮಾತ್ರ ತಿನ್ನ